ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸ್ಟೋರಿ. ಇದು ಸ್ವತಃ ಸಿಎಂ ಸಿದ್ದರಾಮಯ್ಯಗೂ ನಿದ್ದೆಗೆಡಿಸುವಂತಹ ಸುದ್ದಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಸ್ಟೋರಿ. ಇದು ಡಿಕೆಶಿ ಹೀಗೆ ಮಾಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಅಧೋಗತಿ ಫಿಕ್ಸು. ಡಿಕೆಶಿ ಹೀಗೆ ಮಾಡಿದ್ರೆ ಮುಂದಿನ ಸಿಎಂ ಆಗೋದಂತೂ ಗ್ಯಾರಂಟಿ. ಶಿವರಾತ್ರಿಯಂದೇ ನಡೆದಿದೆ ರಾಜ್ಯ ರಾಜಕೀಯದಲ್ಲಿ ಮಹಾಪಲ್ಲಟ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆಯನ್ನ ಬದಲಿಸಿಕೊಂಡ್ರ? ಡಿಕೆ ಶಿವಕುಮಾರ್ ತನ್ನ ನಿಲುವಲ್ಲಿ ಬದಲಾವಣೆ ತಂದುಕೊಂಡ್ರ? ತನ್ನ ನಿರ್ಧಾರಗಳಲ್ಲಿ ಚೇಂಜಸ್ ಮಾಡಿಕೊಂಡ್ರ? ತನ್ನ ಹವ್ಯಾಸದಲ್ಲಿ ಚೇಂಜಸ್ ಮಾಡಿಕೊಂಡ್ರ ಅಥವಾ ತನ್ನ ಗುಣಗಳಲ್ಲಿ ಚೇಂಜಸ್ ಮಾಡಿಕೊಂಡ್ರ? ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಉಪಮುಖ್ಯಮಂತ್ರಿಯದ್ದೇ ಆದ ವರ್ಚಸ್ಸಿದೆ. ಅದನ್ನ ಹೆಂಗ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ? ಒಂದು ವೇಳೆ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಅವರು ಸಿಎಂ ಆಗೋದು ಗ್ಯಾರಂಟಿ. ಡಿಕೆ ಶಿವಕುಮಾರ್ 1990ರಿಂದ ರಾಜಕೀಯದಲ್ಲಿ ಆಕ್ಟಿವ್ ಆದಂತಹ ಒಬ್ಬ ಕನಕಪುರದ ಕುಬೇರ. 1990ಕ್ಕೂ ಮುಂಚೆ ಅವರು ರಾಜಕೀಯದಲ್ಲಿದ್ದರು. ಆದರೆ ಸಚಿವರಾಗಿದ್ದು 1990, ಸ್ಟೇಟ್ ಮಿನಿಸ್ಟರ್ ಆಗಿದ್ದರು. ಅದಾದ ನಂತರ ಅವರಲ್ಲಿರ್ತಕ್ಕಂಥ ಅನುಭವ 2024, ಅರ್ಥಾತ್ ಹತ್ತಿರ 36 ವರ್ಷದ ರಾಜಕೀಯ ಅನುಭವ. ಆ ಅನುಭವದಲ್ಲಿ ಅವರು ಎದುರಿಸಿರ್ತಕ್ಕಂತಹ ಸವಾಲು, ಅವರು ಎದುರಿಸಿರ್ತಕ್ಕಂತಹ ಪರೀಕ್ಷೆಗಳು ಎಲ್ಲವೂ ಕೂಡ ಹಾಗೆ ಹಸಿಯಾಗಿ ಇದೆ. ಸೊ ಇವೆಲ್ಲವೂ ಈಗ ಅವರ ವರ್ಚಸ್ಸು ಮತ್ತಷ್ಟು ಬಿಲ್ಡ್ ಆಗೋದಕ್ಕೆ ಕಾರಣ ಆಯ್ತಾ? ಹಾಗಾದ್ರೆ ಬಿಜೆಪಿ ಸೇರ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಬಿಜೆಪಿಗೆ ಸೇರ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಕಾಂಗ್ರೆಸ್ ತೊರೆದು ಬಿಜೆಪಿಯತ್ತ ನೋಡ್ತಾ ಇದ್ದಾರಾ ಡಿಕೆಶಿ? ಶಿವರಾತ್ರಿಯಂದೇ ನಡೀತಾ ಮಹಾಮೈತ್ರಿಯ ಮುನ್ಸೂಚನೆ. ಶಿವರಾತ್ರಿ ದಿನ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ಡಿಕೆ ಶಿವಕುಮಾರ್. ಕೊಯಮತ್ತೂರಿನಲ್ಲಿ ನಡೆದ ಶಿವರಾತ್ರಿಯಲ್ಲಿ ಪಾಲ್ಗೊಂಡಿದ್ದ ಡಿಕೆ ಶಿವಕುಮಾರ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಡಿಕೆಶಿ ಮಹತ್ವದ ಮಾತುಕತೆಯನ್ನ ಮಾಡ್ತಿದ್ದಾರೆ. ಸದ್ಗುರು ಜಗ್ಗಿ ವಾಸುದೇವ್ ಸಮ್ಮುಖದಲ್ಲೇ ಉಭಯ ನಾಯಕರ ಮಾತುಕತೆ ನಡೆದಿದೆ. ಡಿಕೆಶಿಯನ್ನು ಬಿಜೆಪಿಗೆ ಆಹ್ವಾನಿಸಿದ್ದಾರಾ ಗೃಹ ಸಚಿವ ಅಮಿತ್ ಶಾ? ಹಾಗಾದ್ರೆ ಏನಾಗ್ತಾ ಇದೆ? ಡಿಕೆ ಶಿವಕುಮಾರ್ ಶಿವರಾತ್ರಿಯಂದೇ ಮಾಡಿದ್ರ ಮಹಾ ನಿರ್ಧಾರ ಎನ್ನುವಂತಹದ್ದು ಕೂಡ ಚರ್ಚೆಗಳಾಗ್ತಾ ಇದೆ. ಬಿಜೆಪಿ ಸೇರ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಕಾಂಗ್ರೆಸ್ ತೊರೀತಾರಾ ಡಿಕೆಶಿ? ಶಿವರಾತ್ರಿಯಂದೇ ನಡೀತಾ ಮಹಾಮೈತ್ರಿಯ ಮುನ್ಸೂಚನೆ. ಜಗ್ಗಿ ವಾಸುದೇವ್ ಇದ್ರು ಆ ಕಾರ್ಯಕ್ರಮದಲ್ಲಿ. ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭೇಟಿಯಾಗಿದ್ರು ಆ ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮದಲ್ಲಿ ಬಿಜೆಪಿ ಬೆಂಬಲಿತ ಜಗ್ಗಿ ವಾಸುದೇವ್ ಗುರೂಜಿ ಕೂಡ ಇದ್ರು. ಅದೇ ಕಾರ್ಯಕ್ರಮದಲ್ಲಿ ನಗುತ್ತಾ ನಿಂತುಕೊಂಡಿದ್ದ ಮಹಾತ್ಮ ಅಂದ್ರೆ ಕನಕಪುರದ ಕುಬೇರ, ಮಹಾತ್ಮ ಅಂತ ವರ್ಣಿಸಿದ್ದಲ್ಲ, ರಾಜಕಾರಣಿ. ಆ ಅಮಿತ್ ಶಾ ಮತ್ತು ಜಗ್ಗಿ ವಾಸುದೇವ್ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಕಪ್ಪು ಶಾಲನ್ನು ಧರಿಸಿ ಅದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಡಿಕೆ ಶಿವಕುಮಾರ್. ಶಿವರಾತ್ರಿಯ ದಿನ ಏನಾದರೂ ನಿರ್ಧಾರ ಮಾಡ್ಕೊಂಡ್ರ? ಒಂದು ಕಾಂಗ್ರೆಸ್ನಲ್ಲಿ ಸಿಎಂ ಆಸೆಗೆ ತಣ್ಣೀರು ಬಿದ್ದಿದೆ, ಸಿಎಂ ಆಗಬೇಕು ಎನ್ನುವಂಥ ಕನಸಿಗೆ ಬೆಂಕಿ ಬಿದ್ದಿದೆ. ಹೀಗಿದ್ದಾಗ ಬಿಜೆಪಿಗೆ ಹೋದರೆ ರಾಜಕೀಯವಾದಂಥ ಲಾಭಗಳಾಗಬಹುದು ಎನ್ನುವಂಥ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದ್ರ ಎನ್ನುವಂತಹದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂತಹ ವಿಚಾರ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆಗಳು ಏನು? ಮಹಾನ್ ಹಿಂದುತ್ವವಾದಿ ಆಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕುಂಭಮೇಳಕ್ಕೂ ಹೋಗಿ ಬಂದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಲ್ಲೂ ಮಠ ಮಂದಿರಗಳಿಗೆ ನಿತ್ಯ ಡಿಕೆಶಿ ಸುತ್ತಾಟ. ಹಿಂದುತ್ವವಾದಿಗಳ ಪರ ನಿಂತ್ಕೊಂಡ್ರ? ದಕ್ಷಿಣ ಭಾರತದಲ್ಲೇ ದೊಡ್ಡ ಹಿಂದೂ ಲೀಡರ್ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಹಿಂದುತ್ವದ ಮಂತ್ರ ಜಪಿಸ್ತಿರೋ ಹಿಂದಿನ ಉದ್ದೇಶಗಳೇನು? ಹಿಂದೂ ಐಕಾನ್ ಆಗಲು ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಿಂದೂ ಐಕಾನ್ ಶಿವನನ್ನ ಸೆಳೆಯಲು ಮುಂದಾಯ್ತಾ ಬಿಜೆಪಿಗೆ ಹೋದ್ರೆ ಡಿಕೆಶಿಗೆ ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್, ಅದರಲ್ಲಿ ಸಂದೇಹ ಬೇಡ. ಶಿವರಾತ್ರಿಯ ಶುಭ ಘಳಿಗೆಯಲ್ಲಿ ಡಿಕೆಶಿಯನ್ನ ಸೆಳೆದ್ರ ಅಮಿತ್ ಶಾ. ಆಫರ್ ಪುರಸ್ಕರಿಸಿ ಬಿಜೆಪಿಗೆ ಹೋಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಒಂದು ಕಡೆ ಕುಂಭಮೇಳಕ್ಕೆ ಹೋಗ್ತಾರೆ ಡಿಸಿಎಂ, ಮತ್ತೊಂದು ಕಡೆ ಜಗ್ಗಿ ವಾಸುದೇವ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರುವಂತ ವೇದಿಕೆಯನ್ನ ಅಲಂಕರಿಸ್ತಾರೆ.
ಇನ್ನೊಂದು ಕಡೆ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ, ಮತ್ತೊಂದು ಕಡೆ ನಾನೊಬ್ಬ ಹಿಂದೂರಿ ಅಂತ ಹೇಳ್ಕತ್ತಾರೆ. ಇನ್ನೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದೇ ಕುಂಭಮೇಳವನ್ನು ಅತ್ಯಂತ ನಿಂದನಾತ್ಮಕವಾಗಿ ಮಾತನಾಡ್ತಾರೆ. ಕಾಂಗ್ರೆಸ್ನ ಯಾವೊಬ್ಬ ಮಂತ್ರಿಯು ಕುಂಭಮೇಳಕ್ಕೆ ಹೋಗೋದಕ್ಕೆ ಧೈರ್ಯ ತೋರಿಸಿರಲಿಲ್ಲ. ಆದರೆ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋದ್ರು, ಪ್ರಯಾಗ್ರಾಜಿಗೆ ಹೋದ್ರು, ಗಂಗಾಜಲದಲ್ಲಿ ತೀರ್ಥ ಸ್ನಾನ ಮಾಡಿದ್ರು. ಅದಾದ ನಂತರ ತಮಿಳುನಾಡಿನ ಕೊಯಮತ್ತೂರಿಗೆ ಹೋಗಬಹುದಾದ ಯಾವ ಅಗತ್ಯತೆ ಮತ್ತು ಅನಿವಾರ್ಯತೆ DKಶಿಗೆ ಇರಲಿಲ್ಲ. ಯಾಕೆ ಹೋದ್ರು? ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತನಾಡುವಂತಹ ಸೋಗನಲ್ಲೇ ಆ ಕಾರ್ಯಕ್ರಮಕ್ಕೆ ಹೋದ್ರ. ಜಗ್ಗಿ ವಾಸುದೇವ್ BJP ಬೆಂಬಲಿತ ಗುರೂಜಿ ಆತನಿದ್ದಂತಹ ವೇದಿಕೆಯನ್ನು ಅಲಂಕರಿಸಿದ್ರು. ಇನ್ನು ಅಮಿತ್ ಶಾ ಜೊತೆಯೂ ಕೂಡ ಸುದೀರ್ಘವಾದ ಮಾತನಾಡಿದ್ದಾರೆ. ಹಾಗಾದರೆ ಆ ಮಾತುಗಳಲ್ಲಿ BJPಗೆ ಸೇರುವ ವಿಚಾರಗಳಿದ್ದಿರಬಹುದಾ? ರಾಜ್ಯದಲ್ಲೂ ಮಠ ಮಂದಿರಗಳಿಗೆ ನಿತ್ಯ DKಶಿ ಸುತ್ತಾಟ. ದಕ್ಷಿಣ ಭಾರತದಲ್ಲೇ ದೊಡ್ಡ ಹಿಂದೂ ಲೀಡರ್ ಆಗ್ತಿದ್ದಾರೆ DKಶಿ ಹಿಂದುತ್ವದ ಮಂತ್ರ ಜಪಿಸುತ್ತಿರುವ ಹಿಂದಿನ ಉದ್ದೇಶಗಳೇನು? ಹಾಗಾದರೆ ರಾಜಕೀಯವನ್ನು ಅಥವಾ ರಾಜಕೀಯ ಪಕ್ಷವನ್ನು ಬದಲಿಸಿಕೊಳ್ತಾರಾ DK ಶಿವಕುಮಾರ್ ಅವರ ರಾಜಕೀಯ ನಡೆಯ ಸುತ್ತ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗಿರುವಂತಹದ್ದು.